ಆಯ್ತಲ್ಲ ಅಂತ ಒಂದು ಯೋಚನೆ ಬಂತು. ಎಲ್ಲ ಇವತ್ತು ಉಪಸ್ಥಿತರಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಎಲ್ಲ ರೀತಿಯ ಎಲ್ಲ ಪ್ರಕಾರದ ಮಾಧ್ಯಮ ಮಿತ್ರರಿಗೆ, ನ್ಯೂಸ್ ಆಗ್ಬೋದು ಅಥವಾ ಏನು ಪತ್ರಿಕಾ ಮಾಧ್ಯಮ ಇರ್ಬೋದು, ಪ್ರಿಂಟ್ ಅಥವಾ ನಮ್ಮ ಯೂಟ್ಯೂಬರ್ಸ್, ಈಗ ಹೊಸ ಮಾಧ್ಯಮ ಒಂದು ಆ್ಯಡ್ ಆಗಿದೆ ಈ ನಡುವೆ. ಇಷ್ಟು ಸೋಷಿಯಲ್ ಮೀಡಿಯಾ ಅಂತೇನಿದೆ ಅದು. ರಶ್ಮಿ ಅವರ ಈಗ ತಾನೇ ಅವರು ಹೇಳಿದ್ರು ಸಖತ್ ಸತೀಶ್ ಕುಮಾರ್ ಅಂತ. ಅದೇ ನನ್ನ ತಲೆಗೂ ಬಂದಿತ್ತು, ಅದನ್ನೇ ಯೋಚನೆ ಮಾಡ್ತಿದ್ದೆ. ನನ್ನ ಮಾತಲ್ಲಿ ಹೇಳೋಣ, ಇದು ಒಂದು ಟೈಟ್ಲ್ ಆಗುತ್ತೆ ನಮ್ಮ ಮಾಧ್ಯಮ ಮಿತ್ರರಿಗೆ ಅಂತ. ಸೊ ಎನಿವೆ, ನಿಮ್ಮ ಬಾಯಲ್ಲಿ ಬಂತದು ಚೆನ್ನಾಗಿದೆ, ಒಂಥರ ಪ್ರಾಸ. ಈಗ ತಾನೇ ನೀವು ನೋಡಿದ್ರಿ ಎಷ್ಟು ಜನ, ಎಲ್ಲ ಯಂಗ್ ಟ್ಯಾಲೆಂಟ್ಸ್, ಎಲ್ರಿಗೂ ಇದು ಮೊದಲನೇ ಸಿನಿಮಾ ಅಥವಾ ಎರಡನೇ ಸಿನಿಮಾ ಅಷ್ಟೇ. ಸ್ವಲ್ಪ ಮುಜುಗುರದ, ಸಂಕೋಚದ ಮುದ್ದೆಗಳು. ಆದರೆ ಕೆಲಸದಲ್ಲಿ ಮಾತ್ರ ನೀವು ಹೇಳಿದಾಗೆ ಎಲ್ಲರೂ ಕೆಲಸದಲ್ಲಿ ನಂಬರ್ 1 ಅಂತಲೇ ಹೇಳ್ಬೋದು. ಮೊದಲನೇ ಎರಡನೇ ಸಿನಿಮಾ ಆದರೂ ಕೂಡ ಅವರಲ್ಲಿ ವರ್ಕ್ಮೆನ್ಶಿಪ್ ಯಾವ ರೀತಿಲಿದೆ ಅಂತಂದರೆ, ಸತೀಶು ಕೂಡ ಮಾತು ಕಡಿಮೆ, ಬಟ್ ಆತನಿಗೆ ಏನು ಎಕ್ಸಿಕ್ಯೂಟ್ ನಮ್ಮಿಂದ ಮಾಡಿಸ್ಕೋಬೇಕು ಅನ್ನೋದು ಗೊತ್ತಿದೆ. ಮೌನದಲ್ಲಿ ನಮಗೆ ಸ್ಕ್ರಿಪ್ಟ್ ಕೊಟ್ಟಾಗ ಪ್ರಾಯಶಃ ಇಲ್ಲಿ ನಿಮ್ಮ ಮುಂದೆ ತನ್ನ ವಿಚಾರವನ್ನ ಸಿನಿಮಾದ ಬಗ್ಗೆ ಆಗಲಿ, ಸಿನಿಮಾದ ವಸ್ತುವಿನ ಬಗ್ಗೆ ಆಗಲಿ ಹೇಳ್ಕೊಳ್ಳಿಕ್ಕೆ, ಮಾಧ್ಯಮನ ಫೇಸ್ ಮಾಡೋದಕ್ಕೆ ಮೊದಲನೇ ಬಾರಿ ಆಗಿರೋದ್ರಿಂದ ಅದು ಕಷ್ಟ ಆಗಿದೆ. ಮುಂದಿನ ದಿವಸಗಳಲ್ಲಿ ಅವರು ಇದರಲ್ಲೆಲ್ಲ ಪಳಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇಡೀ ತಂಡ. ನನಗೂ ಈಗಾಗಲೇ ನಿಮ್ಮ ಮುಂದೆ ಹೇಳಿದ ಹಾಗೆ ಇದೊಂದು ತಂದೆ ಮಗನ ಚಿತ್ರ, ತಂದೆ ಮಗನ ವಸ್ತುವನ್ನು ಒಳಗೊಂಡಂಥ ಒಂದು ಚಿತ್ರ. ಬಹಳ ಖುಷಿ ಕೊಡ್ತು ನನಗೆ. ಒಂದೇ ಸ್ಟ್ರೆಚ್ಚಲ್ಲಿ ಶೂಟ್ ಮಾಡಿದ್ರಿಂದ ಪಾತ್ರವನ್ನು ಸಂಪೂರ್ಣವಾಗಿ ಜೀವಿಸೋದಕ್ಕೆ ಆಯಿತು ನನಗೆ. ಇನ್ನು ಮಿಕ್ಕಾದಂತೆ ನಮ್ಮ ರಘು ಈ ಚಿತ್ರದ ನಾಯಕ ನಟರೇ, ಇದರ ನಿರ್ಮಾಪಕರು ಕೂಡ ಅವರ ತಂದೆಯವರು. ಸೊ ಈವನ್ ರಘು ಭಾಳ ಎನರ್ಜೆಟಿಕ್ ಆ್ಯಂಡ್ ಏನು ಹೊಸ ಮುಖ ಅಂತ ಅನಿಸಿದ್ರು ಸಾಕಷ್ಟು ಕೆಲಸ ಮಾಡಿದ್ದಾರೆ ರಂಗಭೂಮಿನಲ್ಲಿ. ಎಲ್ಲ ರೀತಿಯ ಅನುಭವವನ್ನು ಪಡ್ಕೊಂಡು ಬಂದು ಕಲಾವಿದನಾಗಿ, ಪ್ಲಸ್ ಏನೋ ನಿರ್ಮಾಣದಲ್ಲಾಗಲಿ ಅಥವಾ ನಿರ್ಮಾಣ, ಅಭಿನಯ ಮತ್ತು ಇಡಿಯಾಗಿ ಎಲ್ಲವನ್ನು ನೋಡ್ಕೊಳ್ಬೇಕು, ಒಂದು ಅನುಭವವನ್ನು ಪಡ್ಕೋಬೇಕು ಅಂತ ಅವರು ಕೆರೆಬೇಟೆ ಚಿತ್ರದಲ್ಲೂ ಒಂದು ಪಾತ್ರವನ್ನು ಮಾಡೋದಲ್ಲದೆ ಅದಕ್ಕೆ ಸಹ ನಿರ್ಮಾಪಕರಾಗಿಯೂ ಕೂಡ ಕೆಲಸ ಮಾಡಿದ್ರು ಅಂತ ನಾನು ಕೇಳ್ಪಟ್ಟೆ. ಸೊ ನಮ್ಮ ಮಾಲೂರು ವಿಜಯ್ ಸರ್ ಇಲ್ಲಿದ್ದಾರೆ ಎದುರಿಗೆ, ಅವರು ಒಂದು ಪಾತ್ರವನ್ನು ಮಾಡಿದ್ದಾರೆ. ಅವರ ತಂಡ ರಂಗವಿಜಯ ಅಂತ, ರಂಗಭೂಮಿಗೆ ಸಂಬಂಧಪಟ್ಟಂತ ಒಂದು ತಂಡ. ಆ ತಂಡದಲ್ಲಿ ರಘು ಸಕ್ರಿಯವಾಗಿ ಸಾಕಷ್ಟು ವರ್ಷಗಳಿಂದ ಒಬ್ಬ ಕಲಾವಿದನಾಗಿ ಕೆಲಸ ಮಾಡಿ ಈ ಚಿತ್ರದ ಮೂಲಕ ನಾಯಕ ನಟನಾಗಿ ಬರ್ತಾ ಇದ್ದಾರೆ. ನನಗೂ ಖುಷಿ ಕೊಟ್ಟು, ಯಾಕಂದ್ರೆ ಇಡೀ ಚಿತ್ರದ ತುಂಬ ಮಗನ ಜೊತೆಲೇ ನನ್ನ ಸನ್ನಿವೇಶಗಳು, ಸೀನ್ಸ್ಗಳು ಇರೋದ್ರಿಂದ ರಘು ಜೊತೆಯಲ್ಲಿ ಕೆಲಸ ಮಾಡೋದಕ್ಕಾಯಿತು. ಆ್ಯಂಡ್ ಅವರ ಕೆಪಾಸಿಟಿ ಕೂಡ ಗೊತ್ತಾಯಿತು. ಬಹಳ ಸೌಮ್ಯವಾದ, ಸೌಜನ್ಯಯುತವಾಗಿ ನಡ್ಕೊಳ್ಳುವಂಥ ಒಂದು ವ್ಯಕ್ತಿತ್ವ. ಅವರು ಕೂಡ ಸ್ವಲ್ಪ ಮುಜುಗುರದ ವ್ಯಕ್ತಿನೇ, ಸಂಕೋಚದ ವ್ಯಕ್ತಿನೇ. ಗೌರವ ಇದೆ. ಇಡಿಯಾಗಿ ನನ್ನ ಒಂದು 15 ದಿವಸಗಳು ಏನೋ ನಾನು ಕೆಲಸ ಮಾಡಿದೆ, ಅಷ್ಟು ದಿವಸ ಯಾವುದೇ ರೀತಿಯ ಕುಂದು ಕೊರತೆಗಳು ಬಾರದ ಹಾಗೆ, ಯಾವುದೇ ರೀತಿಯ ಒತ್ತಡಗಳನ್ನು ಹೇರಲಿಲ್ಲ, ಅಥವಾ ಅವರು ಪರಸ್ಪರ ಯಾವುದು ಆ ರೀತಿಯ ವಿಚಾರಗಳು ನಡೀಲಿಲ್ಲ. ಬಹಳ ಸ್ಮೂತ್ ಆಗಿ ನಡ್ಕೊಂಡು ಹೋಯ್ತು. ಇನ್ನು ಪ್ರಕೃತಿ ಪ್ರಸಾದ್ ಈ ಚಿತ್ರದ ನಾಯಕ ನಟಿ, ಅವ್ರ ಜೊತೆಲೂ ಕೂಡ ಬಹಳ ಅತ್ಯುತ್ತಮವಾದಂಥ ಸನ್ನಿವೇಶಗಳು ಇತ್ತು. ಖುಷಿ ಪಟ್ವಿ, ಚೆನ್ನಾಗಾಯ್ತು ಕೊಡ್ತಾರೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್, ನಮ್ಮ ಅರುಣ್ ಕುಮಾರ್ DOP ಎಲ್ಲರೂ ಸೈಲೆಂಟ್. ನಮಗೆ ಒಂದೊಂದ್ಸರಿ ಅನುಮಾನ ಬರೋದು, ಇದೇನು ನಾವು ಮಾಡಿದ್ದು ಸರಿ ಇತ್ತಾ ಇಲ್ವಾ, ಏನಾದರೂ ಹೇಳ್ತಾರಾ ಇಲ್ವಾ, ಏನಾದರೂ ಇತ್ತು ಅಂತಂದ್ರೆ ಅಲ್ಲಿ ಬಂದು ಒಂದು ಸುಮ್ಮನೆ ಒಂದು ಪಿಸು ಅಂತ ಹೇಳ್ಬಿಟ್ಟು ಹೋಗೋದು ಸತೀಶ್ ಬಿಟ್ರೆ. ಇನ್ನು ಸಾಮಾನ್ಯ ನಾವು ಟೆಕ್ನಿಕಲ್ ಟೀಮ್ ಯಾವ ರೀತಿ ನೋಡ್ತೀವಿ ಅಂತಂದ್ರೆ, ಬೇರೆ ಬೇರೆ ಚಿತ್ರಗಳಲ್ಲಿ ಸ್ವಲ್ಪ ಶಬ್ದ ಜಾಸ್ತಿ ಇರುತ್ತೆ, ಕಿರ್ಚಾಟ ಜಾಸ್ತಿ ಇರುತ್ತೆ. ಅದು ಅವರವರು ಬೆಳೆಸ್ಕೊಂಬಂದಂಥ ಒಂದು ಶೈಲಿ ಅಥವಾ ರೀತಿ ಅಂತ ಹೇಳ್ಬೋದು. ಬಟ್ ಇದು ಬಹಳ ಸೈಲೆಂಟ್ ಆದಂಥ ಒಂದು ತಂಡ. ಒಂದು ಹೇಳಬೇಕು ಅಂತಂದ್ರೆ ಬಹಳ ಒಂದು ಗೌರವಯುತವಾದಂಥ ಒಂದು ತಂಡ. ಎಲ್ರಿಗೂ ಮಾತಾಡ್ಸ್ತಾ, ಗೌರವ ಕೊಡ್ತಾ, ಕೆಲಸವನ್ನ ಅಷ್ಟೇ ಸ್ಮೂತಾಗಿ ತೆಗೆಸ್ಕೊಂಡಂಥ ಒಂದು ಟೀಮ್. ಸೊ ಇಷ್ಟು ಅಂತ ನಾನು ಅಂದ್ಕೋತೀನಿ. ಚಿತ್ರ ಭಾಳ ಈಗ ಕೂಡ ನಿಮ್ಮ ಮುಂದೆ ನಾನು ಕೂಡ
ಮೊದಲನೇ ಸರಿ ಟೀಸರ್ನ ನೋಡಿದೆ, ಖುಷಿ ಆಯಿತು. ಎಷ್ಟೋ ಸಮಯ ನಾವು ಪಾತ್ರಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾವ ರೀತಿಯಲ್ಲಿ ಇದು ಒಂದು ಡಿಸೈನ್ ಆಗ್ತಾ ಇದೆ ಅಂತ ಗೊತ್ತಿರೋದಿಲ್ಲ. ಈ ನಿಮ್ಮ ಜೊತೆಲಿ ಕೂತ್ಕೊಂಡು ನಾವು ಕೂಡ ಈ ಥರದ ಟೀಸರ್ನಾಗಲಿ ಅಥವಾ ಚಿತ್ರವನ್ನು ಮೊದಲನೇ ಬಾರಿ ನೋಡುವಾಗ ಆಗುವಂಥ ಅನುಭವ ನಿಮಗೆ ಹೇಗೆ ಹೊಸದು, ನಮಗೂ ಅದೇ ರೀತಿಲಿ ಹೊಸದಾಗಿರುತ್ತೆ. ಸೊ ಈಗ ನೋಡಿದಾಗ ನನಗೆ ಭಾಳ ಖುಷಿ ಕೊಡ್ತು. ತುಂಬ ಚೆನ್ನಾಗಿ ಅವರು ಏನು ಹೇಳಬೇಕು ಅಂತಿದ್ದಾರೆ ಅದು ಟ್ರೈಲರ್ಲೇ ಟೀಸರ್ಲೇ ಕಾಣಿಸ್ತಾ ಇದೆ. ಚಿತ್ರ ಕೂಡ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ ಅಂತ ನಾನು ಕೇಳ್ಪಟ್ಟೆ. ಆಲ್ ದ ಬೆಸ್ಟ್ ರೋಣ ಆ್ಯಂಡ್ ಸತೀಶ್, ರಘು, ಪ್ರಕೃತಿ ಆ್ಯಂಡ್ ಟು ಆಲ್ ಆಫ್ ಅಸ್. ಹಾಗೆ ಇವರು ಹೇಳಿದ ಹಾಗೆ ಒಳ್ಳೆಯದಾಗಲಿ. ನಮಸ್ಕಾರ, ಥ್ಯಾಂಕ್ ಯು. ಹಾಂ ಸರ್, ಇದು ಸಾಮಾನ್ಯ ನಾನು ಮಾಡಿರೋ ಪಾತ್ರಗಳು ಸ್ವಲ್ಪ ವೈಬ್ರೆಂಟ್ ಆಗಿ, ಸ್ಟೈಲೈಸ್ಡ್ ಆಗಿ, ಸ್ವಲ್ಪ ಅರಚಾಟ ಕಿರುಚಾಟ ಇರುವಂತಹ ಕೆಲವು ಪಾತ್ರಗಳು. ಅದೊಂದು ಭಾಳ ಸ್ಟೈಲೈಸ್ಡ್ ಇದಕ್ಕೆ ಒತ್ತು ಕೊಟ್ಟಂಥ ಪಾತ್ರಗಳನ್ನು ನಾನು ಜಾಸ್ತಿ ಮಾಡಿದ್ದೀನಿ, ಅಥವಾ ನನ್ನಿಂದ ಆ ರೀತಿಲಿ ಕೆಲಸವನ್ನು ತೆಗೆದುಕೊಂಡಿದ್ದಾರೆ. ಬಟ್ ಇದು ಅದಕ್ಕೆ ತದ್ವಿರುದ್ಧ. ಇದು ಇಡಿಯಾಗಿ ಬಹಳ ಒಬ್ಬ ಸೌಮ್ಯ ಸ್ವಭಾವದ, ನ್ಯಾಯ ನೀತಿ ಅಂತ ಹೋರಾಟ ಮಾಡುವ ಒಂದು ಪಾತ್ರ. ಆ್ಯಂಡ್ ಇಡಿಯಾಗಿ ಎಲ್ಲೋ ಬೇಕಾಗಿರುವಂಥ ಕಡೆ ಅದು ಕೂಡ ಕಡಿಮೆನೆ, ಎಲ್ಲೋ ಒಂದು ಕಡೆ ಮಾತ್ರ ಈಗ ಟೀಸರ್ ಕಂಡ ಒಂದು ಸನ್ನಿವೇಶ ಬಿಟ್ಟರೆ ಇಡಿಯಾಗಿ ಅದು ಭಾಳ ಸಾಫ್ಟ್ ಸ್ಪೋಕನ್ ಆಗಿ, ಅರ್ಚಾಟ ಕಿರ್ಚಾಟ ಇಲ್ಲದಲೆ ತುಂಬ ಬಹಳ ಒಳ್ಳೆಯ ಗುಣಗಳು ಉಳ್ಳಂತ ಒಂದು ಪಾತ್ರ ಅಂತ ಹೇಳಿದ್ರೆ ತಪ್ಪೇನಾಗಲ್ಲ. ಅಲ್ಲ, ಅದು ಈ ಸೈಲೆಂಟ್ ಅನ್ನೋ ಪದ ಬೇರೆ ಬೇರೆ ಕಡೆ ಬಳಕೆ ಆಗಿರೋದ್ರಿಂದ ಅಲ್ಲಿಗೆ ನನ್ನ ಹೋಲಿಕೆ ಬೇಡ ಅಂತ ಅಂದ್ಕೋತೀನಿ. ಪೊಲಿಟಿಕಲಿ ರಿಲೇಟೆಡ್ ಇದೆ ಸರ್, ಇದೆ. ಆ ಒಂದು ಅಂಶ ಬಿಟ್ಟರು ಸ್ವಲ್ಪ ಅಂದ್ರೆ ಯಾವ ಒಂದು ಏನಂತಾರೆ, ಪ್ರಸಕ್ತ ವಿದ್ಯಮಾನಗಳಿಗೆ ಕುರಿತು ಏನಿಲ್ಲ. ಇದು ಒಂದು ರೀತಿಯ ಕಾಲ್ಪನಿಕ ವಿಚಾರವೇ, ಬಟ್ ಅಲ್ಲಲ್ಲಿ ನಮಗೆ ಕಾಲ್ಪನಿಕ ಆದರೂ ಕೂಡ ರಿಯಲಿಸಮ್ ಇದೆ ಅದರೊಳಗಡೆ. ಇಂಥದ್ದು ಅಂತ ಯಾವುದಕ್ಕೆ ಆಗಲಿ ಬೆರಳು ಮಾಡಿ ತೋರಿಸುವಂಥ ವಿಚಾರಗಳೇನಿಲ್ಲ. ಈತ ಕೂಡ ಏನೋ ಪೊಲಿಟಿಕಲಿ ಇನ್ವಾಲ್ವ್ಡ್ ವ್ಯಕ್ತಿನೇ, ತಂದೆ.